ಮೋದಿ ಸರ್ಕಾರನ ಯಾಕೆ ಪ್ರಶ್ನೆ ಮಾಡ್ತಾ ಇದೀವಿ, ನಿರೀಕ್ಷೆಗಳು ಯಾಕೆ ಜಾಸ್ತಿ ಇದೆ ಅಂತ ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ. ನೀವು ಕೂಡ ವಿಜುವಲ್ಸ್ ನ ಗಮನಿಸಿರ್ತೀರಿ. ಗಂಡ ಸತ್ತ ಮೇಲೆ ಹೆಂಡತಿ ಮತ್ತೆ ಮಗ ಕೇಳ್ತಾರೆ, ಅವನನ್ನ ನನ್ನ ಗಂಡನ್ ಸಾಯಿಸಿದ್ರೆ ನಾವು ಬದುಕಿದ್ದೇನ್ ಪ್ರಯೋಜನ, ನಮ್ಮನ್ನು ಸಾಯಿಸಿ ಅಂದ್ರೆ ಆ ಹಲ್ಕಟ್ ಆ ಉಗ್ರ ಹೇಳ್ತಾನಂತೆ, ಹೋಗ್ ಮೋದಿಗೆ ಹೇಳಕ್ ನೀನು ಬೇಕಲ್ಲ, ಜೀವಂತವಾಗಿರ್ಬೇಕಲ್ಲ ಅಂತಾನಂತೆ. ಸೊ ಮೋದಿ ಏನ್ ಮಾಡ್ತಾರೆ ಇವಾಗ? ಖಂಡಿತ ಅದು ಹೇಳಿದ್ದನ್ನ ಮೋದಿಗೆ ಅವ್ರ ಕಿವಿ ಕೇಳಿಸಿದೆ, ಸರ್ಕಾರದ ಕಿವಿಗೂ ಕೇಳಿಸಿದೆ. ಹಾಗಾಗಿ ಭಾರತ ಇವತ್ತು ಜಗತ್ತಿನ ಅತಿ ವೆರಿ ಸ್ಟ್ರಾಂಗ್ ಕಂಟ್ರೀಸಲ್ಲಿರ್ತಕ್ಕಂಥದ್ದು. ಇವತ್ತು ಕೊಡ್ತಕ್ಕಂತಹ ಉತ್ತರ ಬರೋದಿಂದಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಎಮೋಷನ್ಸ್ ಮೇಲೆ ಸರ್ಕಾರಗಳು ಅಥವಾ ಡಿಫೆನ್ಸು ಇದು ತಗೊಳ್ಳಿಕ್ಕಾಗೋದಿಲ್ಲ. ಆರ್ಮಿ ಯಾವುದೋ ಒಂದು ಎಮೋಷನ್ ಮೇಲೆ ತಗೊಳ್ಳಿಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಎಮೋಷನಲ್ಲಿ ಏನೋ ನುಗ್ಗೋದು, ಅಲ್ಲಿನ ಕ್ಯಾಜುಯಾಲಿಟಿಗಳು ಹೆಚ್ಚಿಗೆ ಆಗೋದು. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಅತಿ ಹೆಚ್ಚು ಹೊಡೆತನೂ ಬೀಳಬೇಕು, ನಮ್ಮವ್ರಿಗೆ ಯಾವುದೇ ರೀತಿ ಕನಿಷ್ಠವಾದಂತಹ ಒಂದು ಇದಾಗಬೇಕು, ನಮ್ಮವರು ಕೂಡ ತುಂಬ ಸೇಫ್ ಆಗಬೇಕು. ಹಾಗಾಗಿ ಅದು ಯಾವ ದೊಡ್ಡ ಮಟ್ಟದಲ್ಲಿ ಚಿಂತನೆಗಳಂತೆ ಹಿಂದೆಲ್ಲ ನಾವು ನೋಡ್ತಾ ಇದ್ವಿ. 2014ಕ್ಕೆ ಮುಂಚೆ ನಾವು ಯಾವುದೇ ಒಂದು ಆಕ್ಷನ್ ತಗೊಳ್ಳೋ, ಏನ್ರಿ 15 ಸರ್ಕಾರಗಳು 100 ಜನ ಸತ್ತರು ಅಂತ ಹೇಳಿದ್ರೆ ನಾವಿನ್ಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡಲ್ಲ, ನಾವಿನ್ನು ಅವ್ರ ಜೊತೆ ಕುತ್ಕೊಂಡು ತಿಂಡಿ ತಿನ್ನಲ್ಲ, ಇದು ಸರ್ಕಾರದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು. ಇವತ್ತು ಅದೇ ರೀತಿ ಇಲ್ಲ. ಜನಕ್ಕೂ ಇವತ್ತು 100% ನಂಬಿಕೆ ಇದೆ. ಜನಕ್ಕೆ ನಂಬಿಕೆ ಇರ್ತಕ್ಕಂಥದ್ದು ಮೋದಿ ಯಾವಾಗ ಮಾಡ್ತಾರೆ, ಏನು ಮಾಡ್ತಾರೆ ಅಲ್ವ ಅಂತ ಅನುಮಾನ ಯಾರಿಗೂ ಇಲ್ಲ. ಇರ್ತಕ್ಕಂಥದ್ದು ಯಾವಾಗ ಮಾಡ್ತಾರೆ, ಏನು ಮಾಡ್ತಾರೆ ಅಂತೇಳಿ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಬೇಕು ಸರಿ ಸಲ ನೀವು ಯಾರು ಹೇಳಿದ್ನಲ್ಲ, ಎಲ್ಲರ ಊಹೆಗಿಂತ ಮೀರಾಗುತ್ತೆ. ಹಾಗಾಗಿ ಅದಕ್ಕೆ ಒಂದು ಸ್ಟ್ರಾಟಜಿಕ್ ಟೈಮ್ ಬೇಕಾಗುತ್ತೆ, ಅದಕ್ಕೊಂದು ಸ್ಟ್ರಾಟಜಿಕ್ ವ್ಯೂಹ ರಚನೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅದನ್ನು ಕೂಡ ಇನ್ನೊಂದು ಸಾವರಿನ್ ಕಂಟ್ರಿ ಆಗಿರೋದ್ರಿಂದ ಒಂದು ಸಾವರಿನ್ ಕಂಟ್ರಿ ಇನ್ನೊಂದು ಸಾವರಿನ್ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ, ಇದು ನಾನು ಆರ್ಮಿನ ಬ್ಲೇಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾರು ಉಗ್ರರು ಬಂದು ಅಟ್ಯಾಕ್ ಮಾಡೋದಲ್ಲ. ಇದು ನೇರವಾಗಿ ಆರ್ಮಿನ ಬಂದು ಒಳಗಡೆಗೆ ನುಸುಳಿ ಉಗ್ರರ ಮುಖಾಂತರ ಮಾಡಿಸಿರ್ತಕ್ಕಂಥದ್ದು, ಅಥವಾ ಅವರ ಯಾರೋ ಬಂದ್ಬಿಟ್ಟು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಸಾವರಿನ್ ಕಂಟ್ರಿ ಇನ್ನೊಂದು ಸಾವರಿನ್ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಅದಕ್ಕೆ ಏನೇನು ಪ್ರಿಕಾಷನ್ಸ್ಗಳು ಬೇಕು, ಅದು ಇಂಟರ್ನ್ಯಾಷನಲ್ ಇದ್ರೊಳಗಡೆಗೆ ಎಲ್ಲವನ್ನು ಮಾಡಿಕೊಂಡೇನೆ ಸರಿಯಾಗಿ ಪಾಠ ಕಲಿಸ್ತಕ್ಕಂಥ ಕೆಲಸ 100% ಆಗೇ ಆಗುತ್ತೆ. ಓಕೆ, ಈ ಸಲ ಈ ದಾಳಿ ಆಗಿರೋದ್ರಿಂದ ನೀವು ಹೇಳ್ತಾ ಇದ್ರಿ ಸರ್, ವೆರಿ ವೆಲ್ ಪ್ಲಾನ್ಡ್. ಇದು ಒಂದು 10-15 ದಿನದ ಮುಂಚೆನೇ ಅಲ್ಲಿ ಆಗು ಹೋಗೋಗಳು ಯಾರು ಎಷ್ಟು ಜನ ಸೇರ್ತಾರೆ ಇದನ್ನೆಲ್ಲ ಪ್ಲಾನ್ ಮಾಡಿರ್ತಾರೆ ಅಂತ. ಆ ರೀತಿ ಒಳ ನುಸುಳ್ತಾರೆ ಅಂದರೆ ಅವ್ರು ಹೇಳ್ದಂಗೆ ಒಂದ್ಸಲ ಇಂಟೆಲಿಜೆನ್ಸ್ ಮೇಲೆ ಅಗೇನ್ ಒಂದು ಡೌಟ್ ಬರುತ್ತೆ. ಮತ್ತೊಂದು ಅಲ್ಲಿರುವಂಥವರೇ ಕುಮ್ಮಕ್ ಕೊಟ್ಟಿರ್ತಾರಲ್ವಾ ಸರ್, ಅವ್ರುಗಳು ಯೋಚನೆ ಮಾಡ್ತಿಲ್ವ ನನ್ನ ಬಿಸ್ನೆಸ್ಸಿಗೆ ಹೆಂಗೆ ಹೊಡ್ತಾ ಆಗುತ್ತೆ, ನನ್ನ ಕಾಶ್ಮೀರ ಈಗ ಸಿಗುತ್ತಾ ಇದೆ ಹಿಂಗೆ ಹೋಗ್ಲಿ ಅಂತಾರೋ, ಅಥವಾ ಇಂಥದಕ್ಕೆ ಕುಮ್ಮಕ್ ಕೊಟ್ಕೊಂಡು ರಾಜ್ಯವನ್ನ ಹಾಳು ಮಾಡ್ಕೋಬೇಕು ಅಂತ ಕಾಯ್ತಿರ್ತಾರ ಅಂತ? ಒಂದು ವರ್ಗದ ಜನ ಇರ್ಬೋದು, 5% 10% ಸಪೋರ್ಟ್ ಮಾಡೋರು ಇರ್ಬೋದು. ಬಟ್ ಡ್ಯಾಮೇಜ್ ಇಷ್ಟು ಪ್ರಮಾಣದಲ್ಲಿ ಆಗುತ್ತಲ್ಲ ಸರ್, ಅದು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ತುಂಬ ಡ್ಯಾಮೇಜ್ ಆಗಿದೆ. ಕಳೆದ 35 ವರ್ಷದಿಂದ ಅಲ್ಲಿ ಟೂರಿಸಮೇ ಇರಲಿಲ್ಲ. ಕಾಶ್ಮೀರ ಇರೋದೇ ಬಾಸುಮತಿ ಅಕ್ಕಿ, ಬಾದಾಮಿ, ಅಕ್ರೂಟ್, ಟೂರಿಸಮ್. ಇದು ಬಿಟ್ಟರೆ ಅಲ್ಲಿ ಇನ್ನೇನಿದೆ, ಉಳಿದಿದ್ದೆಲ್ಲ ಕಾಡು ಮೇಡು, ಸುಂದರವಾದ ಅರಣ್ಯ. ಅದರಿಂದ ಅವ್ರಿಗೆ ಗೊತ್ತಿದೆ ಇದು ಟೂರಿಸಮ್. ಈಗ ನೋಡಿ ಇಷ್ಟೆಲ್ಲ ಹೇಳಿದ್ರು, ಆದರೂ ನೆನ್ನೆ ಬೆಳವಣಿಗೆ ಪ್ರಕಾರ ಪಹಲ್ಗಾಮಲ್ಲಿ ಒಂದು ಚಿಕ್ಕ ಊರು, 6,000 ಜನಸಂಖ್ಯೆ, ಸುಮಾರು 6,000. ಇಡೀ ಊರೇನೆ ಇದನ್ನು ಕಂಡಮ್ ಮಾಡಿ ಸ್ಕ್ಯಾಂಡಲ್ ಲೈಟು ಇದೆಲ್ಲ ಮಾಡಿ. ಹಿಂದೆ ಆಗ್ತಿರ್ಲಿಲ್ಲ ಇದು, ದಯವಿಟ್ಟು ನನ್ನ ಮಾತನ್ನು ಗಮನಿಸಿ, ಹಿಂದೆ ಇದು ಆಗ್ತಿರ್ಲಿಲ್ಲ. ಇಡೀ ಕಾಶ್ಮೀರದಲ್ಲಿ ಈ ಘಟನೆನ ವಿರೋಧಿಸ್ತಾ ಇದ್ದಾರೆ. ಇಟ್ಸ್ ಅ ಗ್ರೇಟ್ ಗೇಮ್ ಚೇಂಜಿಂಗ್ ಡೆವಲಪ್ಮೆಂಟ್. ನಾನು ಕಾಶ್ಮೀರದಲ್ಲಿದ್ದು, ನನಗೆ ವೈಯಕ್ತಿಕವಾಗಿ ಇನ್ನೊಂದು ಈಗ ನಿಮ್ಮ ಜೊತೆ ಹಂಚ್ಕೋಬೇಕು. 1990ರಲ್ಲಿ ಏರ್ಫೋರ್ಸ್ನ 4 ಜನ, ಸ್ಕ್ವಾಡ್ರನ್ ಲೀಡರ್ ರವಿ ಖನ್ನಾ, ಕಾರ್ಪೊರಲ್ DB ಸಿಂಗ್, ಕಾರ್ಪೊರಲ್ ಉದಯ್ ಶಂಕರ್, ಲೀಡಿಂಗ್ ಏರ್ಕ್ರಾಫ್ಟ್ಸ್ಮನ್ ಆಜಾದ್ ಅಹಮದ್, ಅವರು ಶ್ರೀನಗರ ಏರ್ಫೋರ್ಸ್ ಸ್ಟೇಷನ್ಗೆ ಹೋಗಿ ಬೆಳಗಿನ 7 ಗಂಟೆಯಲ್ಲಿ ಅವರು ವೆಹಿಕಲ್ಗೆ ಕಾಯ್ತಾ ಇದ್ರು. ಆಗ ಯಾಸಿನ್ ಮಲ್ಲಿಕ್ ಅವ್ನ ಟೀಮ್ ಬಂದು ಅವ್ರು 4 ಜನನ ಕೊಂದಾಕ್ಬಿಡ್ತಾರೆ. ಅದು ಸ್ಕ್ವಾಡ್ರನ್ ಲೀಡರ್ ರವಿ ಖನ್ನಾನ 37 ಗುಂಡು ಬಿದ್ದಿರುತ್ತೆ. ಅಂತೂ ಯಾಸಿನ್ ಮಲ್ಲಿಕ್ಗೆ 2006ರಲ್ಲಿ ಅವಾಗ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವ್ರ ಆಫೀಸಿಗೆ ಕರೆಸ್ಕೊಂಡು ಅವನಿಗೆ ಸನ್ಮಾನ, ಅವನ ಕೈಲಿ ಮಾತಾಡೋದು. ಸೊ ಇದು ಎಷ್ಟು ಕೆಟ್ಟ ಪರಿಣಾಮ ಬೀರಿರುತ್ತೆ ಸಶಸ್ತ್ರ ಪಡೆಗಳಲ್ಲಿ. ಸೊ ನಮ್ಮ ಹಿಂದಿನ ಕೆಲವು ಸರ್ಕಾರಗಳು ಇಂಥ ದೊಡ್ಡ ತಪ್ಪು ಮಾಡಿದ್ರು. ಈಗ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆಮೇಲೆ ಸಶಸ್ತ್ರ ಪಡೆಗಳ ನೈತಿಕ ಮಟ್ಟ ಕೂಡ ಮೇಲಕ್ಕೆ ಹೋಗಿದೆ. ಅಲ್ಲಿಗೆ ನೀವು ಹೇಳ್ದಂಗೆ ಓಕೆ, ಇಂಟೆಲಿಜೆನ್ಸ್ ಅಲರ್ಟ್ ಆಗಿದೆ, ಅದ್ರ ಫೇಲ್ಯೂರ್ ಅಲ್ಲ, ಅದನ್ನ ಮೀರಿ ಇವ್ರು ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಸೇನೆಗೆ ಚಾಲೆಂಜ್ ಮಾಡೋ ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ, ಟೀಮ್ ಕಟ್ಕೋಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ವಾ ಸರ್? ಅಲ್ಲಿಗೆ ಅವರು ಹತಾಶಾ ಭಾವದಿಂದ ಮಾಡ್ತಾವ್ರೆ. ಒಂದು ಹತಾಶೆ ಅವ್ರಿಗೇನಾಯಿತು, 1.5 ತಿಂಗಳಿಂದ ಬಲೂಚಿಸ್ತಾನದಲ್ಲಿ BLA ಬಲೂಚ್ ಲಿಬರೇಷನ್ ಆರ್ಮಿ ಅವ್ರದ್ದೊಂದು ಟ್ರೈನ್ನೇ ಹೈಜಾಕ್ ಮಾಡಿ ಒಂದು 100 ಜನದಷ್ಟು ಅವ್ರ ಸೈನಿಕರನ್ನು ಕೊಂದರು. ದೊಡ್ಡದಾಗಿ ಅವ್ರಿಗೆ ಡ್ಯಾಮೇಜ್ ಆಯಿತು. ಇನ್ನೊಂದು TTP ಎಂಥದ್ದು ತೆಹರೀಕಿ
ತಾಲಿಬಾನ್ ಆಫ್ ಪಾಕಿಸ್ತಾನ್ ಅವರು ಖೈಬರ್ ಪಖ್ತೂನ್ವಾ ಮೇಲೆ ಅಲ್ಲಿ ಆ ಏರಿಯಾದಲ್ಲಿ ಇವ್ರ ಮೇಲೆ ಫೈಟ್ ಮಾಡ್ತಾವೆ. ಒಂದು ಕಡೆ BLA, ಒಂದು ಕಡೆ TTP ನಿರಂತರವಾಗಿ ಪಾಕಿಸ್ತಾನಿ ಆರ್ಮಿ ವಿರುದ್ಧ ಹೋರಾಡ್ತಾ ಇದ್ದಾರೆ. TTPಗೆ ಅಫ್ಘಾನಿಸ್ತಾನದ ಸರ್ಕಾರ ಸಹಾಯ ಮಾಡ್ತಾ ಇದೆ. ಇವರ ಪಾಕಿಸ್ತಾನದ ಆರ್ಮಿದು ಏನು ಸಂದೇಹ ನಮ್ಮ ಮೇಲೆ ಅಂದರೆ ನಾವು ಬಲೂಚ್ ಲಿಬರೇಷನ್ ಆರ್ಮಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತ. ಅದು ಈ ಅಟ್ಯಾಕಿಗೆ ಅದು ಒಂದು ಪ್ರೇರಣೆ ಅಂತ ನಮ್ಮ ಇಂಟೆಲಿಜೆನ್ಸು. ಓಕೆ, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದಮೇಲೆ ಅಲ್ಲಿರುವಂತಹ ಲೋಕಲೈಟ್ ಸಪೋರ್ಟ್ ಇಲ್ಲದೆ ಇದು ಯಾವುದು ಕೂಡ ಆಗಲ್ಲ. ನೀವು ಹೇಳ್ದಂಗೆ 1-2%, 3% ಸಪೋರ್ಟ್ ಮಾಡ್ತಿರ್ಬೋದು, ಬಟ್ ಡ್ಯಾಮೇಜ್ ಅಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ.